ಯಾವುದೇ ಉಪನಿಷತ್ತು ಶುರುವಾಗುವ ಮುನ್ನ ಶಾಂತಿಗಾಗಿ ಪ್ರಾರ್ಥನೆಯನ್ನು ಹೇಳುವುದು ರೂಢಿಯಲ್ಲಿದೆ. ಇದೇ ಶಾಂತಿ ಮಂತ್ರ. ಪ್ರಾರ್ಥನೆಯು ಹೀಗಿದೆ: ಓಂ ಅಪ್ಯಾಯಂತು ಮಾಮಾಜ್ಞಾನಿ ವಾಕ್ತ್ರಾಣಶ್ಚಕ್ಷುಃ ಸ್ತೋತ್ರಮಥೋ ಬಲಮೇರ್ನಿತ್ರಾಣಿ ಚ ಸರ್ವಾಣಿ ಸರ್ವಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಫಸ್ಟ್ ಲೈನ್ ಇದೆಯಲ್ಲ, ಅದರ ಅರ್ಥ: ನನ್ನ ಅಂಗಾಂಗಗಳು ಸುದೃಢವಾಗಲಿ, ನನ್ನ ಮಾತು, ನನ್ನ ಪ್ರಾಣ, ನನ್ನ ಕಿವಿ, ನನ್ನ ಕಣ್ಣು, ಹಾಗೆಯೇ ನನ್ನೆಲ್ಲ ಇಂದ್ರಿಯಗಳಲ್ಲೂ ಹುರುಪು ತುಂಬಲಿ. ಎಲ್ಲ ಇಂದ್ರಿಯಗಳಲ್ಲೂ ನನ್ನ ಶಕ್ತಿ ಸಮನಾಗಿರಲಿ. ಉಪನಿಷತ್ತುಗಳು ಕೇವಲ ಅನ್ಯಲೋಕದ ಬಗ್ಗೆ ಮಾತ್ರವಲ್ಲ, ಈ ಲೋಕದ ಬಗ್ಗೆಯೂ ಚರ್ಚಿಸುತ್ತವೆ ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ. ಒಬ್ಬನು ಆರೋಗ್ಯಕರವಾಗಿ ಮತ್ತು ದೃಢಕಾಯನಾಗಿರದಿದ್ದರೆ ಉಪನಿಷತ್ತುಗಳನ್ನು ಓದಲು ಸಾಧ್ಯವಿಲ್ಲ. ತಮ್ಮ ಶಕ್ತಿಯನ್ನು ವ್ಯರ್ಥಗೊಳಿಸಿರುವ ಜನರಿಂದ ಅವುಗಳನ್ನು ಅಧ್ಯಯಿಸಲಾಗಿರುವುದಿಲ್ಲ. ಈ ಪ್ರಾರ್ಥನೆಯೇ ಹೇಳುತ್ತದೆ: ನನ್ನ ಅಂಗಾಂಗಗಳು ಸುದೃಢವಾಗಲಿ, ನನ್ನ ಮನಸ್ಸು ದೃಢವಾಗಲಿ, ನನ್ನ ಇಂದ್ರಿಯಗಳು ದೃಢವಾಗಲಿ ಎಂದು. ಮುಂಡಕ ಉಪನಿಷತ್ತು ನಾಯಂ ಆತ್ಮ ಬಲಹೀನೇನ ಲಭ್ಯ, ಈ ಆತ್ಮವನ್ನು ಬಲಹೀನರಿಂದ ಸಾಧಿಸಿಕೊಳ್ಳಲು, ಗಳಿಸಲು ಅಥವಾ ತಿಳಿಯಲು ಅಸಾಧ್ಯ ಎಂದು ಹೇಳುತ್ತದೆ. ಇದು ದಕ್ಷತೆಯಿಂದ ಗಳಿಸಿ ಇನ್ನೂ ಹೆಚ್ಚಿನ ಸಮರ್ಥರೂ ಸುದೃಢರೂ ಆಗುವಂತೆ ಸೂಚಿಸುವ ಸಂದೇಶವಾಗಿದೆ. ಪ್ರಾರ್ಥನೆಯ ಮುಂದಿನ ಭಾಗವೆಂದರೆ: ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವನಿರಾಕರಣಂ ಮೇ ಅಸ್ತು. ಇವೆಲ್ಲವೂ ಉಪನಿಷತ್ತುಗಳು ಬ್ರಹ್ಮ. ಈ ಪ್ರಾರ್ಥನೆಯನ್ನು ಹೇಳುವ ಋಷಿಗೆ ಬ್ರಹ್ಮನನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಸರ್ವಾಂಗ್ ಜಿತಾತ್ ಬ್ರಹ್ಮ, ನಾನು ನೋಡುತ್ತಿರುವುದೆಲ್ಲ ಬ್ರಹ್ಮವೇ ಎಂದು ಈಗಾಗಲೇ ತಿಳಿದಿದೆ. ಕೇನೋಪನಿಷತ್ತಿನ ಬಿಗಿನಿಂಗ್ ಆದ್ರೂ ಇಲ್ಲಿ ಓದ್ತಾ ಇರೋ ಋಷಿಗೆ ಆಲ್ರೆಡಿ ಗೊತ್ತಿದೆ, ತಾನು ಬ್ರಹ್ಮ ಅನ್ನೋದು ಗೊತ್ತಿದೆ. ಅದಕ್ಕಾಗಿ ಅದನ್ನು ಶಾಂತಿ ಮಂತ್ರವಾಗಿ ಪ್ರಾರ್ಥನೆಯಾಗಿ ಹೇಳ್ತಿದ್ದಾನೆ. ನಂತರ ಶಿಷ್ಯನು: ನಾನು ಎಂದಿಗೂ ಬ್ರಹ್ಮನನ್ನು ತಿರಸ್ಕರಿಸದಿರಲಿ, ನಾನು ಎಂದಿಗೂ ಸತ್ಯವನ್ನು ತಿರಸ್ಕರಿಸದಿರಲಿ, ಸಂಪೂರ್ಣವಾಗಿ ಸತ್ಯವನ್ನು ನಾನೆಂದು ತ್ಯಜಿಸದಿರಲಿ, ಬ್ರಹ್ಮನು ನನ್ನನ್ನು ಎಂದಿಗೂ ತಿರಸ್ಕರಿಸದಿರಲಿ ಎಂದು ಪ್ರಾರ್ಥಿಸುತ್ತಾನೆ. ಪ್ರಾರ್ಥನೆಯು ಪುನರಾವರ್ತನೆಯಾಗಿರುವ ಇದು ಉಪನಿಷತ್ತಿನಲ್ಲಿ ಬ್ರಹ್ಮ ಎಂದು ಸೂಚಿಸಲ್ಪಡುವ ಸತ್ಯದ ಶೋಧನೆಗೆ ಸಂಪೂರ್ಣ ಬದ್ಧತೆಯನ್ನು ತೋರಿಸುತ್ತದೆ. ತದನಂತರ ಉಪನಿಷತ್ತು: ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಅಂದರೆ ಉಪನಿಷತ್ತು ಹೇಳಲು ಹೊರಟಿರುವ ಸತ್ಯವು ನನ್ನಲ್ಲಿ ಜೀವಂತವಾಗಿರಲಿ, ನಾನು ಆತ್ಮಕ್ಕೆ ಸಮರ್ಪಿತನಾಗಿ ಬೆಳೆಯಲಿ ಎಂದು ಹೇಳುತ್ತದೆ. ಪ್ರತಿ ಉಪನಿಷತ್ತಿನ ಕೊನೆಯಲ್ಲಿ ಓಂ ಶಾಂತಿ 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 ಎಂದು ಇರುತ್ತದೆ. ಎಲ್ಲೆಡೆ ಶಾಂತಿಯು ನೆಲೆಸಲಿ. ಶಾಂತಿ ಶಾಂತಿ. ನಾವೆಲ್ಲರೂ ಹಪಹಪಿಸುತ್ತಿರುವುದು ಶಾಂತಿಗಾಗಿಯೇ. ಶಾಂತಿಯೊಂದನ್ನು ಬಿಟ್ಟು ಬೇರೆ ಎಲ್ಲದೆಲ್ಲವೂ ಇದೆ. ಮನಸ್ಸಿನ ಶಾಂತಿ ಮಾತ್ರ ಇಲ್ಲ. ಶಾಂತಿಯು ಸರ್ವದಾ ಅಧಿಕ ಮೌಲ್ಯವುಳ್ಳದ್ದಾಗಿದೆ. ನಾವು ಹುಡುಕುತ್ತಿರುವುದು ಶಾಂತಿಯನ್ನೇ ಅಲ್ವಾ. ಇದರ ಮೂಲಕ, ಅಧ್ಯಾತ್ಮದ ಮೂಲಕ ಆತ್ಮನನ್ನು ಹುಡುಕ್ತೀವಿ, ನಮ್ಮನ್ನೇ ನಾವು ಹುಡುಕ್ತೀವಿ ಅಂದರೆ ನಾವು ಶಾಂತಿಯನ್ನು ಹುಡುಕ್ತಾ ಇದ್ದೀವಿ ಅಂತಲೇ ಅರ್ಥ. ಗೊತ್ತಾಗುತ್ತೆ ಇದು ಮುಂದೆ. ಹಾಗಾಗಿ ಶಾಂತಿ ಮಂತ್ರವನ್ನು ವೇದಗಳ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಪಠಿಸಲಾಗುತ್ತದೆ. ಉಪನಿಷತ್ತಿನಲ್ಲಿ ಹೇಳಲಾದ ಮೊದಲನೆಯ ಪ್ರಶ್ನೆ ಹೀಗಿದೆ. ಇದನ್ನು ಶಿಷ್ಯನು ಗುರುಗಳಿಗೆ ಕೇಳುವ ಪ್ರಶ್ನೆ ಅಥವಾ ಗುರುವು ಶಿಷ್ಯನಿಗೆ ಕೇಳುವ ಪ್ರಶ್ನೆ ಎಂದು ಎರಡು ರೀತಿಯಲ್ಲಿ ಅರ್ಥೈಸಬಹುದು. ಇದು ಹೀಗೆ ಹೇಳುತ್ತದೆ. ಈಗ ಭಾಗ 1 ಶ್ಲೋಕ 1 ಮುಂದಿನ ಭಾಗದಲ್ಲಿ ಹೋಗೋಣ.